ಸ್ನೇಹಿತರೆ, ನನ್ನ ಆತ್ಮೀಯರೇ, 3 ಘಟನೆಗಳು ಅಥವಾ ದುರ್ಘಟನೆ ನಡೆದಂಥ ದುರ್ಘಟನೆ ಬಗ್ಗೆ ಮಾತಾಡಬೇಕು ಅನ್ನಿಸ್ತಾ ಇದೆ. ನಮಸ್ಕಾರ, ನಾನು ಪ್ರಭಾಕರ್. ನನ್ನ ಅನಿಸಿಕೆ, ನನ್ನ ವಿಚಾರ, ನನ್ನ ಭಾವನೆಗಳು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಬೆಂಗಳೂರಿನಲ್ಲಿ ಬಹಳ ರೀಸೆಂಟಾಗಿ ನಡೆದಂಥ ಒಂದು ಘಟನೆ. ಒಂದು ಸಾಫ್ಟ್ವೇರ್ ಕಂಪನಿ, ಅಲ್ಲಿ ಡೇ ಕೇರ್ ಸೆಂಟ್ರಲ್ಲಿ ಅಪ್ಪ ಅಮ್ಮಂದರು ತಮ್ಮ ಮಕ್ಕಳನ್ನ ಅಲ್ಲಿ ಡೇ ಕೇರ್ ಸೆಂಟ್ರಿಗೆ ಬಿಟ್ಟಿರ್ತಾರೆ. ಆ ಡೇ ಕೇರ್ ಸೆಂಟ್ರಲ್ಲಿ ಕ್ರೀಚ್ ವರ್ಕರ್ಸ್ ಮಾಡಿರುವಂಥ ಸಣ್ಣ ಸಣ್ಣ ಮಕ್ಕಳ ಮೇಲೆ ಮಾಡಿರೋಂಥ ದೌರ್ಜನ್ಯ, ಅತ್ಯಾಚಾರ ನೋಡಿದ್ರೆ ಕರಳು ಕಿತ್ತು ಬರುತ್ತೆ. ಮಕ್ಕಳು ದೇವ್ರ ಸಮಾನ ಅಂತೀವಿ, ಅಂಥ ಮಕ್ಕಳ ಮೇಲೆ ಇವರು ಇಷ್ಟು ಹೀನಾಯವಾಗಿ ಕ್ರೂರವಾಗಿ ನಡ್ಕೊಳ್ತಾರೆ ಅಂತ. ಮಕ್ಕಳು ಅಳ್ತಾರೆ ಅಂತ ಹೇಳಿ ವಾಷಿಂಗ್ ಮಿಷಿನಲ್ಲಿ ಹಾಕಿ ಅವ್ರನ್ನ ಮುಚ್ಚಿಟ್ಟಿರೋದು, ಟಾಯ್ಲೆಟಲ್ಲಿ ಹಾಕಿ ಅವ್ರನ್ನ ಮುಚ್ಚಿಟ್ಟಿರೋದು, ಬೇರೆ ಬೇರೆ ರೀತಿ ಅವ್ರಿಗೆ ಸ್ಪ್ರೇ ಮಾಡಿ ಅವ್ರಿಗೆ ಹೆದರಿಸ್ತಾ ಇರೋದು, ಇದೆಲ್ಲ ಇಂಥದ್ದಾಗಿ ಭಾಳ ಹೀನಾಯ ಕೃತ್ಯ ಆಯಿತು. ಇದಕ್ಕಿಂತ ಮಿಗಿಲಾಗಿ ಒಂದು ಗಾಜಿಯಾಬಾದ್ ಅಂತ ಒಂದು ಊರಲ್ಲಿ ನಡೆಯುತ್ತೆ. 4 ವರ್ಷದ ಹೆಣ್ಣುಮಗು, ಏನೂ ತಿಳಿಯದ ಹೆಣ್ಮಗು. ಆ ಹೆಣ್ಮಗುನ ಪಕ್ಕದ ಮನೆಯವನೇ, ನೇಬರ್ ಅಂತಾರೆ, ಅವನು ಚಾಕ್ಲೇಟ್ ಕೊಡಿಸ್ತೀನಿ ಅಂಥೇಳಿ ಬಯಲು ಪ್ರದೇಶಕ್ಕೆ ಕರ್ಕೊಂಡೋಗಿ, ಅವನಿಗೆ 17 ವರ್ಷ, ಬಯಲು ಪ್ರದೇಶಕ್ಕೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಮಾಡಿದ್ದಲ್ಲದೆ ಮೈಯೆಲ್ಲ ಕಚ್ಚಿಬಿಟ್ಟಿದ್ದಾನೆ ಆ ಮಗುಗೆ. 11 ಕಡೆ ಅದು ಕಚ್ಚಿರೋದು ಕಲೆಗಳು ಸಿಕ್ಕಿದೆ. ಇಷ್ಟೂ ಸಾಲದು ಅಂಥೇಳಿ ಅಲ್ಲೇ ಇದ್ದಂಥ ಒಂದು ಅಳ್ತಾ ಇತ್ತು ಮಗು ಅಂಥೇಳಿ ಬಂಡೆ ತಗೊಂಡು ತಲೆ ಹೊಡೆದು ಆ ಮಗುನ ಸಾಯಿಸ್ಬಿಡ್ತಾನೆ. ಇಷ್ಟು ಕ್ರೂರ ಅನಿಸುತ್ತೆ. ಹೆತ್ತ ತಂದೆ ತಾಯಿಗಳಿಗೆ ಇದಕ್ಕಿಂತ ಒಂದು ದೌರ್ಭಾಗ್ಯ ಬೇಕಾ? ಇದಕ್ಕಿಂತ ಹೀನಾಯ ಕೃತ್ಯನ ಅವ್ರ ಕಣ್ಣಿಂದ ನೋಡಿ ಆ ಮನುಷ್ಯನ ಅಂದು ಹೇಗೆ ಜೀವನ ಅವ್ರು ನಡೆಸಬೇಕು? ಇದಾಯಿತು. 3ನೇದು ದುರ್ಘಟನೆ ನಡೆದಿದ್ದು ರಾಜಸ್ಥಾನಲ್ಲಿ, ಗಂಗಾನಗರ. 13 ವರ್ಷದ ಹುಡುಗಿ ರಜೆದ ಮೇಲೆ ಅಜ್ಜಿ ಮನೆಗೋ ಅವರ ಸಂಬಂಧಿಕರ ಮನೆಗೆ ಹೋಗಿರ್ತಾಳೆ. ಆ ಹೆಣ್ಮಗಳನ್ನ ಆಟೋ ಡ್ರೈವರ್ ಕಿಡ್ನ್ಯಾಪ್ ಮಾಡ್ತಾನೆ. ಕಿಡ್ನ್ಯಾಪ್ ಮಾಡಿ ಮನೆಗೆ ಕರ್ಕೊಂಡೋಗಿ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ, ಶಾರ್ಟ್ಕಟ್ ಅಂಥೇಳಿ. ಆ ಹೋಟೆಲ್ಗೆ ಹೋದ್ಮೇಲೆ ಅವನ ಫ್ರೆಂಡ್ಸು, ಸ್ನೇಹಿತರು ಎಲ್ಲ ಸೇರಿಕೊಂಡು 30 ಜನ ಹತ್ರ 5 ದಿನಗಳ ಸತತವಾಗಿ ಆ 13 ವರ್ಷದ ಹೆಣ್ಮಗು ಮೇಲೆ ಅತ್ಯಾಚಾರ ಮಾಡ್ತಾರೆ. ಆಗಷ್ಟೇ ಕಣ್ಬಿಟ್ಟು ಜೀವನ ನೋಡಬೇಕಾಗಿರುವಂಥ ಹೆಣ್ಮಗು, ಸಮಾಜದ ಮೇಲೆ ಭರವಸೆ ಬರಬೇಕಾಗಿರುವಂಥ ಸಮಯ. ಈ 13 ವರ್ಷದ ವಯಸ್ಸು, ನಂಬಿಕೆ ಬೆಳೆಸ್ಕೊಳ್ಬೇಕಾಗಿತ್ತು. ನಾನು ಸುರಕ್ಷಿತವಾಗಿದ್ದೀನಿ, ನನ್ನ ಸಂಬಂಧಿಕರಿದ್ದಾರೆ ಅನ್ನೋ ಅಂಥ ವಯಸ್ಸಲ್ಲಿ ಇಷ್ಟು ಘೋರ ಅಪರಾಧ ನೋಡಿ. ಇದೆಲ್ಲ ನೋಡಿದಾಗ ನಾವು ಕ್ರಮ ತಗೊಳ್ಳೋದು, ಪೊಲೀಸವ್ರು ಆ್ಯಕ್ಷನ್ ತಗೊಳ್ಳೋದು, ಇದು ಲೀಗಲ್ಲಾಗಿ ಅವ್ರಿಗೆ ಏನೇನದು ಶಿಕ್ಷೆ ಆಗಬೇಕಾಗಿರೋದು ಒಂದು ಪಾರ್ಟ್. ಆದರೆ ನನ್ನ ಅನಿಸಿಕೆ, ಎಲ್ಲೋ ನಾವು ನಮ್ಮ ಮಕ್ಕಳಿಗೆ ವ್ಯಾಲ್ಯೂಸು, ಹ್ಯೂಮನ್ ವ್ಯಾಲ್ಯೂಸನ್ನ ಕಲಿಸೋದ್ರಲ್ಲಿ ಬಹಳ ತಪ್ಪು ಮಾಡಿದ್ದೀವಿ ಅನಿಸುತ್ತೆ. ಮೇಯ್ನಾಗಿ ಅವ್ರಿಗೆ ಎಜುಕೇಷನ್ ಸಿಸ್ಟಮ್ ಒಂದು ಇದರಲ್ಲಿ ಕೋರ್ ಸಬ್ಜೆಕ್ಟು ಮೀನ್ಸ್ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ಒಂದು ಒತ್ತಡದಲ್ಲಿ ಒಂದು ಮಕ್ಕಳನ್ನ ಹ್ಯೂಮನ್ ವ್ಯಾಲ್ಯೂಸಿಂದ ನಾವು ಭಾಳ ದೂರ ಇಟ್ಬಿಟ್ಟಿವಿ. ನಮ್ಮ ಎಜುಕೇಷನ್ ಸಿಸ್ಟಮ್ನೇ ಈ ಥರ ಒಂದು ರೆಡಿ ಆಗೋಯಿತು. ಮುಂಚೆ ಎಲ್ಲ ಒಂದು 13-15 ವರ್ಷದವರೆಗೂ ಮನುಷ್ಯತ್ವ ಅನ್ನೋದನ್ನು ಕಲಿಸ್ತಿದ್ರು, ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಕಲಿಸ್ತಾಯಿದ್ರು. ಮಾರಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಸಿವಿಕ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ನಾವು ದೇಶದ ಬಗ್ಗೆ ಹೇಗೆ ನಡ್ಕೊಳ್ಬೇಕು, ದೇಶ ಪ್ರೇಮದ ಬಗ್ಗೆ ಹೇಗಿರಬೇಕು, ನಮ್ಮ ಸಮಾಜದಲ್ಲಿ ನಾವು ಹೇಗಿರಬೇಕು, ಘನತೆ ಗೌರವ ಹೇಗೆ ಕಾಪಾಡ್ಕೊಳ್ಬೇಕು, ದೊಡ್ಡವ್ರಿಗೆ ಗೌರವ ಹೇಗೆ ಕೊಡಬೇಕು, ಇದನ್ನು ನೀತಿ ಪಾಠಗಳಲ್ಲಿ ಹೇಳಿಕೊಟ್ಟು ಮನುಷ್ಯರಿಗೆ ಒಂದು ಪಾಪದ ಪ್ರಜ್ಞೆ, ಪುಣ್ಯದ ಒಂದು ಸಂಸ್ಕೃತಿ, ಇದನ್ನೆಲ್ಲ ಹೇಳ್ಕೊಡ್ತಾಯಿದ್ರು. ಈಗ ಎಜುಕೇಷನ್ ಸಿಸ್ಟಮಲ್ಲಿ ಏನೂ ಇಲ್ಲ, ಬರೀ ನಿಮಗೆ ಕಾಂಪಿಟೇಷನ್ನು, ಮಾರ್ಕ್ಸು, ಮೆರಿಟು, ಹೈಯೆಸ್ಟ್ ಸ್ಕೋರು, ನೀನು 90 ತೆಗೆದ್ಯಾ, 95 ತೆಗೆದ್ಯಾ, 99 ತೆಗೆದ್ಯಾ, ಇದೇ ಒಂದು ಕಾಂಪಿಟೇಷನಲ್ಲೇ ಮಕ್ಕಳು ಬೆಳೀತಾರೆ. ಯಾರು ಓದಿರ್ತಾರೆ
ಅವರು ಸಮಾಜದಲ್ಲಿ ಒಂಥರ ಹೋಗ್ತಾ ಇದ್ದಾರೆ. ಈ ಕಾಂಪಿಟೇಷನ್ನಲ್ಲಿ ಯಾರು ಸೋಲ್ತಾರೆ ಅವರೆಲ್ಲರೂ ತಮ್ಮ ಜೀವನ ಬೇರೆ ಬೇರೆ ರೀತಿಯಲ್ಲಿ ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇದು ಗಾಜಿಯಾಬಾದದ್ದು ನಿಮ್ಗೇನು ಹೇಳಿದೆ, 17 ವರ್ಷದ ಹುಡುಗ, ಅವನ ಮಗು ಸುತ್ತಮುತ್ತ ಎಲ್ಲ ಸಿರಂಜಿಗಳು ಸಿಕ್ತಂತೆ ಡ್ರಗ್ಸದು. ಸೊ 17 ವರ್ಷದ ಹುಡುಗ ಅಷ್ಟು ಡ್ರಗ್ ಅಡಿಕ್ಟ್ ಆಗಿ ಒಂದು ಹೀನಾಯ ಕೃತ್ಯ ಮಾಡ್ತಾನೆ ಅಂದರೆ ಇಂಥ ಒಂದು ದೌರ್ಭಾಗ್ಯ. ಇದು ನಮಗೆ ಎಜುಕೇಷನ್ ಸಿಸ್ಟಮಲ್ಲಿ ನಮಗೆ ಬರ್ತಾ ಇರೋಂಥ ಕೊರತೆ. ಇದು ನನ್ನ ವೈಯಕ್ತಿಕ ಭಾವನೆ. ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ದಯವಿಟ್ಟು ತಿಳಿಸ್ಕೊಡಿ. ಮುಖ್ಯವಾಗಿ ನಾವು ಎಚ್ಚೆತ್ಕೊಂಡು ನಮ್ಮ ಮಕ್ಕಳ ಜೊತೆ, ತಂದೆ ತಾಯಿಗಳಿಗೆ ನಾನು ಬೇರೆ ಬೇರೆ ವಿಡಿಯೋನಲ್ಲೂ ನಾನು ವಿನಂತಿ ಮಾಡಿದ್ದೀನಿ, ದಯವಿಟ್ಟು ಮೊಬೈಲ್ಗಳಲ್ಲಾಗಲಿ ಟಿ ವಿಗಳು ಸೀರಿಯಲಲ್ಲಾಗಲಿ ಟೈಮ್ ಕಳೆದೆ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅವ್ರ ನಡವಳಿಕೆಯನ್ನು ನೋಡ್ತಾ ಇರಿ, ಅವ್ರ ಆಸೆಗಳೇನಿದೆ ತಿಳ್ಕೊಳ್ಳಿ, ಅವ್ರ ಭಾವನೆಗಳೇನಿದೆ ಅದಕ್ಕೆ ಅರ್ಥ ಕೊಡಿ. ಅವ್ರು ಏನು ಹೇಳಬೇಕು ಅಂತ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡಿ. ದಯವಿಟ್ಟು ತಂದೆ ತಾಯಿಗಳು ಇದು ಮಾಡಬೇಕು. ಈ ವಿಡಿಯೋನ ಆದಷ್ಟು ಈ ಒಂದು ನಿಮ್ಮ ತಿಳಿದಂಥವ್ರು ಯಾರು ಇದೆಲ್ಲ ಮಾಡಿಸ್ತಾ ಇರ್ತಾರೆ ಅವ್ರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ನಲ್ಲಿ ನೀವು ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ 3 ಇದರಲ್ಲೂ ಅತ್ಯಾಚಾರದಲ್ಲಾದವ್ರಿಗೆ ಆ ತಂದೆ ತಾಯಿಗಳಿಗೆ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ನಾವು ನಮ್ಮ ಒಂದು ಜವಾಬ್ದಾರಿಯಿಂದ ನಾವು ನಿಮ್ಮನ್ನು, ಆ ಮಕ್ಕಳನ್ನ ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ. ಮಕ್ಕಳದ್ದು ಏನೂ ತಪ್ಪಿರಲಿಲ್ಲ ಇದರಲ್ಲಿ. ಇದು ನಮ್ಮ ಬೇಜವಾಬ್ದಾರಿ, ನಮ್ಮ ಸಮಾಜ ಮಾಡಿದಂಥ ಬೇಜವಾಬ್ದಾರಿ, ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿರುವಂಥ ಒಂದು ದೌರ್ಭಾಗ್ಯ. ಇದನ್ನು ಸರಿಪಡಿಸ್ಕೊಳ್ಳೋಕೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಜೈ ಶ್ರೀರಾಮ್.